ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ಸ್ವದೇಶಿ ಯುದ್ಧ ವಿಮಾನದ ಅಭಿವೃದ್ಧಿಯ ಇತಿಹಾಸದಲ್ಲಿ ಮತ್ತೊಂದು ಅತ್ಯಂತ ಮಹತ್ವದ ಅಧ್ಯಾಯ ಬರೆಯಲು ಸಿದ್ಧವಾಗಿದೆ. ಸುಮಾರು 26 ವರ್ಷಗಳ ಸುದೀರ್ಘ ಪಯಣದ ನಂತರ LCA ತೇಜಸ್ MK1 ಪ್ರೋಗ್ರಾಂ 2027ರಲ್ಲಿ ಐತಿಹಾಸಿಕ 100ನೇ ಯುದ್ಧ ವಿಮಾನದ ನಿರ್ಮಾಣದ ಮೈಲುಗಲ್ಲು ತಲುಪುವ ನಿರೀಕ್ಷೆಯಿದೆ. ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ 2027ರ ಮಧ್ಯಭಾಗ ಅಥವಾ ವರ್ಷದ ಕೊನೆಯ ಭಾಗದಲ್ಲಿ ತೇಜಸ್ MK1 ಕುಟುಂಬದ ಒಟ್ಟು 100ನೇ ಯುದ್ಧ ವಿಮಾನ ಉತ್ಪಾದನಾ ಘಟಕದಿಂದ ಹೊರಬರಲಿದೆ. ಇದು ಕೇವಲ ಒಂದು ಸಂಖ್ಯೆಯ ಸಾಧನೆ ಅಲ್ಲ. ಭಾರತದ ಸ್ವದೇಶಿ ವೈಮಾನಿಕ ತಂತ್ರಜ್ಞಾನ, ಸಂಶೋಧನೆ, ವಿನ್ಯಾಸ, ಉತ್ಪಾದನೆ ಮತ್ತು ಯುದ್ಧ ವಿಮಾನಗಳ ನಿರ್ಮಾಣ ಸಾಮರ್ಥ್ಯವು ಜಾಗತಿಕ ಮಟ್ಟದಲ್ಲಿ ಎಷ್ಟು ಬೆಳವಣಿಗೆ ಕಂಡಿದೆ ಎಂಬುದಕ್ಕೆ ಇದು ಅತ್ಯಂತ ದೊಡ್ಡ ಸಾಕ್ಷಿಯಾಗಲಿದೆ. ಈ ಯಶಸ್ಸಿನ ಕತೆ ಆರಂಭವಾಗಿದ್ದು 2001ರ ಜನವರಿ 4ರಂದು. ಅಂದು ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ 1 ಅಥವಾ TD1 ತನ್ನ ಮೊದಲ ಹಾರಾಟವನ್ನು ಯಶಸ್ವಿಯಾಗಿ ನಡೆಸಿತು. ಆ ಹಾರಾಟದ ಮೂಲಕ ಭಾರತವು ಸಂಪೂರ್ಣವಾಗಿ ಸ್ವದೇಶದಲ್ಲೇ ವಿನ್ಯಾಸಗೊಳಿಸಿದ ಸೂಪರ್ಸಾನಿಕ್ ಫೈಟರ್ ಏರ್ಕ್ರಾಫ್ಟ್ ಅನ್ನು ಅಭಿವೃದ್ಧಿಪಡಿಸಿ ಹಾರಾಟ ನಡೆಸಬಲ್ಲ ಕೆಲವೇ ರಾಷ್ಟ್ರಗಳ ಸಾಲಿಗೆ ಸೇರ್ಪಡೆಯಾಯಿತು. ಅದರ ನಂತರದ ವರ್ಷಗಳಲ್ಲಿ ತೇಜಸ್ ಪ್ರೋಗ್ರಾಂ ಹಂತ ಹಂತವಾಗಿ ಮುಂದುವರಿಯಿತು. ಮೊದಲಿಗೆ TD1 ಮತ್ತು TD2 ಎಂಬ 2 ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ವಿಮಾನಗಳನ್ನು ನಿರ್ಮಿಸಲಾಯಿತು. ಇವು ಮೂಲ ತಂತ್ರಜ್ಞಾನವನ್ನು ಪರೀಕ್ಷಿಸುವ ಹಾಗೂ ಯುದ್ಧ ವಿಮಾನದ ಕಾರ್ಯಕ್ಷಮತೆಯನ್ನು ಸಾಬೀತುಪಡಿಸುವ ಪ್ರಮುಖ ಜವಾಬ್ದಾರಿಯನ್ನು ನಿರ್ವಹಿಸಿದವು. ಮುಂದಿನ ಹಂತಗಳಲ್ಲಿ ಪ್ರೊಟೋಟೈಪ್ ವೆಹಿಕಲ್ ಅಭಿವೃದ್ಧಿ ಆರಂಭವಾಯಿತು. PV1 ನಿಂದ PV6 ವರೆಗೆ ಒಟ್ಟು 6 ಪ್ರೊಟೋಟೈಪ್ ಏರ್ಕ್ರಾಫ್ಟ್ಗಳು ನಿರ್ಮಾಣಗೊಂಡವು. ಈ ಯುದ್ಧ ವಿಮಾನಗಳ ಮೂಲಕ ಹಾರಾಟದ ಮಿತಿಗಳನ್ನು ವಿಸ್ತರಿಸುವುದು, ವಿವಿಧ ವ್ಯವಸ್ಥೆಗಳ ಕಾರ್ಯಕ್ಷಮತೆಯನ್ನು ಪರೀಕ್ಷಿಸುವುದು, ಶಸ್ತ್ರಾಸ್ತ್ರಗಳನ್ನು ಸಮನ್ವಯಗೊಳಿಸುವುದು ಹಾಗೂ ಅಗತ್ಯ ಪ್ರಮಾಣೀಕರಣ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸುವ ಕೆಲಸ ನಡೆಯಿತು. ಅದರ ನಂತರ ಲಿಮಿಟೆಡ್ ಸೀರೀಸ್ ಪ್ರೊಡಕ್ಷನ್ ಅಥವಾ LSP ಹಂತ ಆರಂಭವಾಯಿತು. ಈ ಹಂತದಲ್ಲಿ ಒಟ್ಟು 8 ಯುದ್ಧ ವಿಮಾನಗಳನ್ನು ನಿರ್ಮಿಸಲಾಯಿತು. ಇವು ಅಭಿವೃದ್ಧಿಯ ಅಂತಿಮ ಹಂತವನ್ನು ಪೂರ್ಣಗೊಳಿಸುವುದರ ಜೊತೆಗೆ ಭವಿಷ್ಯದ ಸರಣಿ ಉತ್ಪಾದನೆಗೆ ಅಗತ್ಯವಾದ ಕೈಗಾರಿಕಾ ವ್ಯವಸ್ಥೆಯನ್ನು ಸಿದ್ಧಗೊಳಿಸಿದವು. ಎಲ್ಲಾ ಪರೀಕ್ಷೆಗಳು ಯಶಸ್ವಿಯಾಗಿ ಪೂರ್ಣಗೊಂಡ ಬಳಿಕ HAL ಭಾರತೀಯ ವಾಯುಪಡೆಗೆ ಕಾರ್ಯಾಚರಣೆಗೆ ಯೋಗ್ಯವಾದ ತೇಜಸ್ MK1 ಯುದ್ಧ ವಿಮಾನಗಳ ಉತ್ಪಾದನೆಯನ್ನು ಆರಂಭಿಸಿತು. ಮೊದಲಿಗೆ ಇನಿಷಿಯಲ್ ಆಪರೇಷನ್ ಕ್ಲಿಯರೆನ್ಸ್ ಅಥವಾ IOC ಮಾನದಂಡದ 16 ಯುದ್ಧ ವಿಮಾನಗಳನ್ನು ನಿರ್ಮಿಸಲಾಯಿತು. ನಂತರ ಇನ್ನಷ್ಟು ಸಾಮರ್ಥ್ಯ ಹೊಂದಿದ ಫೈನಲ್ ಆಪರೇಷನಲ್ ಕ್ಲಿಯರೆನ್ಸ್ ಅಥವಾ FOC ಮಾದರಿಯ ಮತ್ತೊಂದು 16 ಯುದ್ಧ ವಿಮಾನಗಳು ಭಾರತೀಯ ವಾಯುಪಡೆಗೆ ಒದಗಿಸಲ್ಪಟ್ಟವು. FOC ವರ್ಷನ್ ನಲ್ಲಿ ಹಲವು ಪ್ರಮುಖ ಸುಧಾರಣೆಗಳನ್ನು ಮಾಡಲಾಗಿತ್ತು. ಇದರಲ್ಲಿ ಏರಿಯಲ್ ರಿಫ್ಯೂಯಲಿಂಗ್, ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯ, ಉತ್ತಮ ಹಾರಾಟ ಕಾರ್ಯಕ್ಷಮತೆ ಹಾಗೂ ಹೆಚ್ಚುವರಿ ಕಾರ್ಯಾಚರಣಾ ಸಾಮರ್ಥ್ಯಗಳನ್ನು ಸೇರಿಸಲಾಗಿತ್ತು. ಇದರೊಂದಿಗೆ ತೇಜಸ್ MK1 ನಿಜವಾದ ಯುದ್ಧಸಿದ್ಧ ಯುದ್ಧ ವಿಮಾನವಾಗಿ ರೂಪುಗೊಂಡಿತು. ಈಗ ತೇಜಸ್ ಪ್ರೋಗ್ರಾಂ ತನ್ನ ಅತ್ಯಂತ ದೊಡ್ಡ ಉತ್ಪಾದನಾ ಹಂತವಾದ ತೇಜಸ್ MK1A ಕಡೆಗೆ ಸಾಗುತ್ತಿದೆ. ಇದು ಹಿಂದಿನ ಮಾದರಿಗಳಿಗಿಂತ ಸಾಕಷ್ಟು ಸುಧಾರಿತ ಆವೃತ್ತಿಯಾಗಿದೆ. ಈ ಹೊಸ ಆವೃತ್ತಿಯಲ್ಲಿ ಅತ್ಯಾಧುನಿಕ AESA ರೆಡಾರ್, ಆಧುನಿಕ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್, ಹೆಚ್ಚು ಸಾಮರ್ಥ್ಯದ ಏವಿಯಾನಿಕ್ಸ್, ಸಂಪೂರ್ಣ ಡಿಜಿಟಲ್ ಆರ್ಕಿಟೆಕ್ಚರ್, ಸುಲಭ ನಿರ್ವಹಣಾ ವ್ಯವಸ್ಥೆ ಹಾಗೂ ಹೆಚ್ಚಿನ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಸಮನ್ವಯಗೊಳಿಸುವ ಸಾಮರ್ಥ್ಯವನ್ನು ಸೇರಿಸಲಾಗಿದೆ. ಕಳೆದ ಒಂದು ವರ್ಷದಲ್ಲಿ GE ಏರೋಸ್ಪೇಸ್ ನಿಂದ F404 ಇಂಜಿನ್ ಪೂರೈಕೆಯಲ್ಲಿ ಕೆಲವು ವಿಳಂಬಗಳಾಗಿದ್ದರೂ HAL ತನ್ನ ಉತ್ಪಾದನಾ ಚಟುವಟಿಕೆಗಳನ್ನು ಗಮನಾರ್ಹವಾಗಿ ವಿಸ್ತರಿಸಿದೆ. ಲಭ್ಯ ಮಾಹಿತಿಗಳ ಪ್ರಕಾರ ಒಟ್ಟು 18 ತೇಜಸ್ MK1A ಟ್ರೈನರ್ ಏರ್ಕ್ರಾಫ್ಟ್ ಗಳಲ್ಲಿ ಸುಮಾರು 10 ಯುದ್ಧ ವಿಮಾನಗಳು ಈಗಾಗಲೇ ವಿವಿಧ ಉತ್ಪಾದನಾ ಹಂತದಲ್ಲಿವೆ. ಇದಷ್ಟೇ ಅಲ್ಲ, HAL ಕಾರ್ಖಾನೆಯ ಇತ್ತೀಚಿನ ಚಿತ್ರಗಳಲ್ಲಿ ಸುಮಾರು 20 ತೇಜಸ್ MK1A ಫೈಟರ್ ಏರ್ಕ್ರಾಫ್ಟ್ ಗಳು ಅಂತಿಮ ಜೋಡಣೆಯ ಹಂತದಲ್ಲಿರುವುದು ಕಂಡು ಬಂದಿದೆ. ಜೊತೆಗೆ 32ನೇ ಉತ್ಪಾದನಾ ವಿಮಾನದವರೆಗಿನ ಅಸೆಂಬ್ಲಿ ಜಿಗ್ಗಳನ್ನು ಈಗಾಗಲೇ ಸ್ಥಾಪಿಸಲಾಗಿದೆ. ಇದು ಮುಂದಿನ ದಿನಗಳಲ್ಲಿ ಇಂಜಿನ್ ಪೂರೈಕೆ ಹೆಚ್ಚಾಗುವ ನಿರೀಕ್ಷೆಯನ್ನು ಗಮನದಲ್ಲಿಟ್ಟುಕೊಂಡು HAL
ಈಗಾಗಲೇ ದೊಡ್ಡ ಮಟ್ಟದ ಉತ್ಪಾದನೆಗೆ ಸಿದ್ಧತೆ ಮಾಡಿಕೊಂಡಿದೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಮುಂದಿನ ದಿನಗಳಲ್ಲಿ ಜಿಇ ಏರೋಸ್ಪೇಸ್ನಿಂದ F404 ಇಂಜಿನ್ಗಳ ಸರಬರಾಜು ವೇಗ ಹೆಚ್ಚಾಗುವ ನಿರೀಕ್ಷೆ ಇದೆ. ಇದರೊಂದಿಗೆ HAL ಕೂಡ ತನ್ನ ಉತ್ಪಾದನಾ ಸಾಮರ್ಥ್ಯವನ್ನು ಇನ್ನಷ್ಟು ಹೆಚ್ಚಿಸಲು ಯೋಜಿಸಿದೆ. 2027 ಮತ್ತು 28ರ ಹಣಕಾಸು ವರ್ಷದ ವೇಳೆಗೆ ವರ್ಷಕ್ಕೆ ಸುಮಾರು 30 ತೇಜಸ್ ಏರ್ಕ್ರಾಫ್ಟ್ ಗಳನ್ನು ನಿರ್ಮಿಸುವ ಗುರಿಯನ್ನು HAL ಹೊಂದಿದೆ. ಈ ಮಟ್ಟದ ಉತ್ಪಾದನೆ ಸಾಧಿಸಿದರೆ ತೇಜಸ್ ಪ್ರೋಗ್ರಾಂ ಆರಂಭವಾದ ನಂತರ ಇದೇ ಮೊದಲ ಬಾರಿಗೆ ಇಷ್ಟು ವೇಗದಲ್ಲಿ ಯುದ್ಧ ವಿಮಾನಗಳ ನಿರ್ಮಾಣ ನಡೆಯಲಿದೆ. ಈ ವೇಗ ಮುಂದುವರಿದರೆ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್, ಪ್ರೊಟೋಟೈಪ್ ವೆಹಿಕಲ್, LSP ಏರ್ಕ್ರಾಫ್ಟ್, IOC, FOC ಹಾಗೂ ತೇಜಸ್ MK1A ಸೇರಿದಂತೆ ಸಂಪೂರ್ಣ ತೇಜಸ್ MK1 ಫ್ಯಾಮಿಲಿಯ ಒಟ್ಟು ಉತ್ಪಾದನೆ 2027ರ ಮಧ್ಯಭಾಗ ಅಥವಾ ಕೊನೆಯ ವೇಳೆಗೆ 100 ಯುದ್ಧ ವಿಮಾನಗಳನ್ನು ದಾಟಲಿದೆ. ಈ 100ನೇ ಯುದ್ಧ ವಿಮಾನವು ಕೇವಲ ಒಂದು ಉತ್ಪಾದನಾ ಸಂಖ್ಯೆಯಲ್ಲ. ಕಳೆದ 26 ವರ್ಷಗಳಲ್ಲಿ ಭಾರತ ಸ್ವತಃ ಅಭಿವೃದ್ಧಿಪಡಿಸಿಕೊಂಡಿರುವ ವೈಮಾನಿಕ ವಿನ್ಯಾಸ, ಪರೀಕ್ಷೆ, ಪ್ರಮಾಣೀಕರಣ, ಉತ್ಪಾದನೆ ಹಾಗೂ ದೇಶೀಯ ಕೈಗಾರಿಕಾ ಸರಪಳಿಯ ಸಂಪೂರ್ಣ ಯಶಸ್ಸಿನ ಪ್ರತೀಕವಾಗಲಿದೆ. ಇನ್ನೂ ಮುಖ್ಯವಾಗಿ ತೇಜಸ್ ಪ್ರೋಗ್ರಾಂನ ಮೂಲಕ ಪಡೆದ ಅನುಭವ ಈಗಾಗಲೇ ತೇಜಸ್ MK2, TEDBF ಮತ್ತು ಭಾರತದ 5ನೇ ತಲೆಮಾರಿನ AMCA ಯುದ್ಧ ವಿಮಾನದ ಯೋಜನೆಗಳಿಗೆ ಬಲವಾದ ಅಡಿಪಾಯವಾಗಿದೆ. ಅಂದರೆ ಇಂದು ನಿರ್ಮಾಣವಾಗುತ್ತಿರುವ ಪ್ರತಿಯೊಂದು ತೇಜಸ್ ಯುದ್ಧ ವಿಮಾನವು ಕೇವಲ ಭಾರತೀಯ ವಾಯುಪಡೆಯ ಶಕ್ತಿಯನ್ನು ಮಾತ್ರ ಹೆಚ್ಚಿಸುತ್ತಿಲ್ಲ, ಮುಂದಿನ ಪೀಳಿಗೆಯ ಸ್ವದೇಶಿ ಯುದ್ಧ ವಿಮಾನಗಳ ಅಭಿವೃದ್ಧಿಗೂ ದಾರಿಯನ್ನು ನಿರ್ಮಿಸುತ್ತಿದೆ. ಒಟ್ಟಿನಲ್ಲಿ 2027ರಲ್ಲಿ ತೇಜಸ್ MK1 ಪ್ರೋಗ್ರಾಂ 100 ಯುದ್ಧ ವಿಮಾನಗಳ ಐತಿಹಾಸಿಕ ಮೈಲುಗಲ್ಲನ್ನು ತಲುಪಿದರೆ ಅದು ಭಾರತದ ರಕ್ಷಣಾ ಇತಿಹಾಸದಲ್ಲೇ ಅತ್ಯಂತ ಹೆಮ್ಮೆಯ ಕ್ಷಣಗಳಲ್ಲಿ ಒಂದಾಗಲಿದೆ. ಸ್ವದೇಶಿ ತಂತ್ರಜ್ಞಾನದಲ್ಲಿ ಭಾರತ ಸಾಧಿಸಿರುವ ಈ ಯಶಸ್ಸು ಮುಂದಿನ ದಶಕಗಳಲ್ಲಿ ದೇಶವನ್ನು ಜಾಗತಿಕ ವೈಮಾನಿಕ ಶಕ್ತಿಯನ್ನಾಗಿ ರೂಪಿಸುವತ್ತ ಮತ್ತೊಂದು ಬಲವಾದ ಹೆಜ್ಜೆಯಾಗಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.